ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ನಾಯಕರಲ್ಲೇ ಮೂಡಿದೆ ಒಡಕು. ಬೆಳಗಾವಿಯಲ್ಲಿ ನಡೆದ ಶಾಸಕಾಂಗ ಸಭೆಯಲ್ಲಿ ಭಿನ್ನಮತ ಸ್ಫೋಟ. ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ. ಪಟ್ಟು ಸಡಲಿಸದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಎರಡನೇ ದಿನ ಕೂಡ ಮುಂದುವರೆದ ಪ್ರತಿಭಟನೆ. ಬಿಎಸ್ವೈ ನಿರ್ಧಾರಕ್ಕೆ ಸಿಎಂ ರಾಜ್ಯಪಾಲರ ಆಕ್ರೋಶ. ಸಂಭಾಜಿ ಪಾಟೀಲ್ ಹೇಳಿಕೆಗೆ ತೀವ್ರ ಆಕ್ರೋಶ. ರಾಜ್ಯದ ಸುಮಾರು ಕಡೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕನ್ನಡ ವಿರೋಧಿ ಶಾಸಕರ ಗಡಿಪಾರಿಗೆ ಬಿಗಿಪಟ್ಟು. ಸಿಎಂ ಕ್ಷೇತ್ರದಲ್ಲೇ ಸಾಮಾಜಿಕ ಬಹಿಷ್ಕಾರ ಇನ್ನೂ ಜೀವಂತ. 3 ವರ್ಷಗಳಿಂದ 5 ಕುಟುಂಬಗಳ ನರಳಾಟ. ದೊರೆಗೆ ದೂರು ಕೊಟ್ಟರೂ ಸಿಗ್ತಾನೇ ಇಲ್ಲ ಪರಿಹಾರ. ನಿಟ್ಟುಸಿರು ಬಿಟ್ಟರು ಸಕಲೇಶಪುರದ ನಿವಾಸಿಗಳು. 4 ದಿನಗಳ ನಂತರ ನರಹಂತಕನ ಸೆರೆ. ಮತ್ತಿಗೋಡು ಶಿಬಿರಕ್ಕೆ ಕಾಡಾನೆ ರವಾನೆ. ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಕೆಲ ಶಾಸಕರು ಸಚಿವರ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಳು ತಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಸಿಎಂ ಪರ ಯಾವುದೇ ಸಚಿವರು ಧ್ವನಿಯನ್ನು ಎತ್ತಾ ಇಲ್ಲ. ಸಿಎಂ ಹಾಗೂ ಸರ್ಕಾರವನ್ನು ಯಾವ ಸಚಿವರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಅಂತ ಶಾಸಕ ಎ ಮಂಜು ತೋರಿದರು. ಈ ಬಗ್ಗೆ ಸಚಿವ ಅಂಬರೀಷ್ ಹಾಗೂ ಎ ಮಂಜು ನಡುವೆ ಸ್ವಲ್ಪ ಮಟ್ಟಿಗೆ ವಾದ ಪ್ರತಿವಾದ ಕೂಡ ಆಯಿತು. ಪ್ರಮುಖವಾಗಿ ಸಚಿವರ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಯಿತು. ಹಾಗೆ ಸರ್ಕಾರದ ಯೋಜನೆಗಳಾದ ಅಹಿಂದ ಮಕ್ಕಳ ಪ್ರವಾಸದ ವಿಚಾರಕ್ಕೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಯೋಜನೆ ಜಾರಿಯಲ್ಲಿದೆ. ಪ್ರವಾಸ ಅಹಿಂದ ಮಕ್ಕಳಿಗೆ ಮಾತ್ರ ಯಾಕೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನು ಅಧಿವೇಶನದಲ್ಲಿ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಭಯೋತ್ಪಾದಕತೆ ವಿಚಾರ ಪ್ರತಿಧ್ವನಿಸಿತು ಕೂಡ. ಅತ್ತಾವರದಲ್ಲಿ ಭಯೋತ್ಪಾದಕರು ಪತ್ತೆಯಾಗಿದ್ದಾರೆ. ಆದರೂ ಕೂಡ ಈ ಬಗ್ಗೆ ಇನ್ನೂ ಯಾಕೆ ಪ್ರಕರಣ ದಾಖಲಾಗಿಲ್ಲ ಅಂತ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದರು. ಇಷ್ಟೆಲ್ಲ ಘಟನೆಗಳು ನಡೆದಿದ್ರೂ ಕೂಡ ಮುಖ್ಯಮಂತ್ರಿಗಳು ಯಾಸಿನ್ ಭಟ್ಕಳ್ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಟೀಕೆ ಮಾಡಿದರು. ಭಯೋತ್ಪಾದನಾ ಚಟುವಟಿಕೆ ಅಧ್ಯಕ್ಷರೇ, ಸುನಿಲ್ ಕುಮಾರ್ ಹೇಳಿದ್ರೆ ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಾಗಿಲ್ಲ. ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಇವರು ಜನರಲ್ ಆಗಿ ಕರ್ನಾಟಕ ವಿಚಾರದಲ್ಲಿ ಟೆರರಿಸ್ಟ್ ವಿಚಾರ ಹೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ, ಯಾವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಎಂದು. ಈಗ ಒಬ್ಬರು ಸಿಬಿಐ ಯಾವ್ದಾದ್ರು ತನಿಖೆ ಮಾಡುವಾಗ ಲೋಕಲ್ ಪೊಲೀಸರು ಅದರ ಮಧ್ಯದಲ್ಲಿ ಮಾಡ್ಲಿಕ್ಕೆ ಆಗ್ತದ? ಅದೇ ರೀತಿಯಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ದಟ್ ಈಸ್ ಎ ಸೀರಿಯಸ್ ಏಜೆನ್ಸಿ, ಅವರು ಭಾರಿ ಒಂದು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಭಾರಿ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಯಾವ ಕ್ರಮ ಇದು ಆದೇಶ ಬರುತ್ತೆ ಅದರ ಪ್ರಕಾರ ಕರ್ನಾಟಕ ಪೊಲೀಸ್ ಸಮೇತ ಆಕ್ಟ್ ಮಾಡ್ತೀವಿ. ನೀವು ಜನರಲ್ ಆಗಿ ಟೆರರಿಸಂ ವಿಚಾರದಲ್ಲಿ ಮಾತಾಡಿದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಕ್ವಶನ್ ಹಾಕಿ ಅದಕ್ಕೆ ಉತ್ತರ ಕೊಡ್ತೀವಿ. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗಿ ಸುಪ್ರೀಂ ಕೋರ್ಟಿನ ಒಂದು ಇನ್ನು ಅಕ್ರಮ ಗಣಿಗಾರಿಕೆ ಕುರಿತು ಕೂಡ ಚರ್ಚೆಯನ್ನು ಮಾಡಲಾಯಿತು. ಸರ್ಕಾರ ಸಿ ಕ್ಯಾಟಗರಿ ಗಣಿ ಉದ್ಯಮಗಳ ಬೆಂಬಲಕ್ಕೆ ನಿಂತ್ಕೊಂಡಿದೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದರು. ಶೆಟ್ಟರ್ ಮಾತಿಗೆ ಪ್ರತಿಪಕ್ಷದ ಸದಸ್ಯರು ಕೂಡ ಬೆಂಬಲ ವ್ಯಕ್ತಪಡಿಸಿದರು. ಆದರೆ ಇದೆಲ್ಲ ನಡೆದಿದ್ದು ನಿಮ್ಮ ಕಾಲದಲ್ಲೇ, ನೀವು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಶೆಟ್ಟರ್ಗೆ ಮರುಪ್ರಶ್ನೆ ಹಾಕಿದ್ರು. ಈ ಕಂಪನಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತದ್ದು ಆಗಬೇಕು ಅನ್ನುವಂಥದ್ದು ನನ್ನ ಒತ್ತಾಸೆ. ಸಿ ಕ್ಯಾಟಗರಿ ಸೇರಿದಂತ 51 ಗಣಿ ಗುತ್ತಿಗೆಗಳನ್ನು ರದ್ದುಪಡಿಸಲಾಗಿರುತ್ತದೆ. ನಾವು ಯಾರನ್ನು ಕೂಡ ಇಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ವೇ ಇಲ್ಲ. ಮೊನ್ನೆ ಜಗದೀಶ್ ಶೆಟ್ಟರ್, ನೀವು ಒಂದು ಕಮಿಟಿ ಮಾಡಿ ಮತ್ತೆ ಲೋಕಾಯುಕ್ತ ಗೊತ್ತಾಗ್ಬಿಟ್ಟು ನೀವು ಸುಮ್ಮನೆ ಆಗ್ಬಿಟ್ರಿ. ಈಗ ನಾವು ಸುಪ್ರೀಂ ಕೋರ್ಟ್ನವ್ರು ಏನೇನು ಆದೇಶ ಕೊಟ್ಟಿದ್ದಾರೆ ಅವೆಲ್ಲನೂ ಕೂಡ ಮಾಡ್ತಾ ಇದ್ದೀವಿ. ನಾವು ಯಾರೇ ಇಲ್ಲಿ ತಪ್ಪಿತಸ್ಥರಿದ್ದಾರೆ, ಯಾರು ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ದಾರರಾಗಿದ್ದಾರೆ, ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಅವ್ರ ಮೇಲೆ ಮುಲಾಜಿಲ್ದೇನೆ ಕಠಿಣವಾದಂತಹ ಕ್ರಮಗಳನ್ನು ನಾವು ತಗೋತೇವೆ. ಕಬ್ಬು ಬೆಳೆಗಾರರು ಇವತ್ತು ಬೀದಿಯಲ್ಲೇನಿದ್ದಾರೆ. ಅಷ್ಟೇ ಅಲ್ಲ, ಕಬ್ಬಿಗೆ ಬೆಂಬಲ ಬೆಲೆ ಕೊಡೋ ವಿಚಾರ ಕೂಡ ಕಲಾಪದಲ್ಲಿ ಪ್ರತಿಧ್ವನಿಸಿತು. 2500 ರೂಪಾಯಿ ಬೆಂಬಲ ಬೆಲೆ ಕೊಡಲಾಗ್ತಾ ಇದ್ದು ಸರಿಯಾದ ಬೆಲೆ ಕೊಡದ ಕಾರ್ಖಾನೆಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳೋದಾಗಿ ಸಿಎಂ ಎಚ್ಚರಿಕೆಯನ್ನು ಕೊಟ್ಟರು. ಮಾಜಿ ಸಿಎಂ ಪ್ರತಿಪಕ್ಷದ ನಾಯಕ ಕುಮಾರಸ್ವಾಮಿ ಕೂಡ ರೈತರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರು. ಸಂಗ್ರಹ ಮಾಡಲಿಕ್ಕೆ ಬೇರೆ ಬೇರೆ ಇಲಾಖೆಗಳಿಂದ ಇನ್ನೂ 10 ದಿನಗಳ ಕಾಲ ಬೇಕು ಅಂತಕ್ಕಂಥ ಒಂದು ಕಾರಣ ಕೊಟ್ಟು
ನಿನ್ನೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡದೇ ಇರತಕ್ಕಂಥದ್ದೇನಿದೆ, ಅಲ್ಲಿಗೆ ರೈತರ ಬಗ್ಗೆ ಈ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಇವತ್ತು ಒಂದು ಬದ್ಧತೆಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ಮತ್ತೊಂದು ಕಡೆ ಶಾದಿ ಭಾಗ್ಯ ಯೋಜನೆಯನ್ನ ಎಲ್ಲ ವರ್ಗದ ಜನಕ್ಕೆ ವಿಸ್ತರಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿರುವ ಮಾಜಿ ಸಿಎಂ BS ಯಡಿಯೂರಪ್ಪ ಧರಣಿ 2ನೇ ದಿನ ಕೂಡ ಮುಂದುವರಿತಾನೆ ಇದೆ. ಸದನದ ಬಾವಿಯಲ್ಲೇ ಕುಳಿತುಕೊಂಡಿರುವಂಥ BSY ಯಾರ ಮನವಿಗೂ ಕ್ಯಾರೆ ಅಂತ ಇಲ್ಲ. ಅಷ್ಟೇ ಅಲ್ಲ, NDA ಸಹವಾಸದಿಂದ ಸುಸ್ತಾಗಿರುವ BSY ತೃತೀಯ ರಂಗದತ್ತ ಒಲವು ತೋರಿಸ್ತಾ ಇದ್ದಾರೆ. ಶಾದಿ ಭಾಗ್ಯಕ್ಕಾಗಿ BSY ನಡೆಸುತ್ತಿರುವ ಧರಣಿ ಈಗ ಬೆಳಗಾವಿಯ ಸುವರ್ಣಸೌಧಕ್ಕೆ ಶಿಫ್ಟ್ ಆಗಿದೆ. ನಿನ್ನೆ ಸ್ಪೀಕರ್ ವಿರುದ್ಧ ಮುನಿಸಿಕೊಂಡು ಸದನದ ಬಾವಿಯಲ್ಲೇ ಧರಣಿ ಕುಳಿತಿದ್ದ ಯಡಿಯೂರಪ್ಪ ಜಪ್ಪಯ್ಯ ಅಂದ್ರೂ ಅಲ್ಲಿಂದ ಕದಲ್ಲೇ ಇಲ್ಲ. ಸದನದ ಬಾವಿಯೊಳಗೆ ಇಂದು ಕೂಡ ಧರಣಿ ಮುಂದುವರೆಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ಅವರು ಅಧಿವೇಶನದಲ್ಲಿ ಅಹೋರಾತ್ರಿ ಧರಣಿ ಮುಂದುವರಿಸಲು ನಿರ್ಧರಿಸಿರುವುದಾಗಿ ಹೇಳಿದ್ದಾರೆ. ಸದನದ ಒಳಗೆ ಕೂರಲು ಕುರ್ಚಿ ಕೇಳಿದ್ರೂ ನೀಡಲಿಲ್ಲ ಅಂತ ಸಿಎಂ ವಿರುದ್ಧ ಕೆಂಡಕಾರಿದ್ದಾರೆ. ಸದನದಿಂದ ಹೊರಹಾಕಿದ್ರೆ ಕಬ್ಬು ಬೆಳೆಗಾರರ ಜೊತೆ ಹೋರಾಟಕ್ಕೆ ಕೂರ್ತೇನೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ತಮ್ಮ ಸ್ಥಳಕ್ಕೆ ಹೋಗಬೇಕು, ಸದನದ ಕಲಾಪದಲ್ಲಿ ಭಾಗವಹಿಸಬೇಕು. ನಾಳೆ ಚರ್ಚೆಗೆ ಬರುತ್ತೆ, ದಯವಿಟ್ಟು ಚರ್ಚೆಯಲ್ಲಿ ಭಾಗವಹಿಸಿ ವಿಷಯಗಳನ್ನು ನೀವು ಪ್ರಸ್ತಾವ ಮಾಡಿದೆ. ಯಾವುದೋ ಒಂದು ಸಿಟ್ ಅವರು ಬಂದಿರ್ಬೋದು, 71 ವರ್ಷದಿಂದ ನಾನು ಧರ್ನಾ ಕುಂತಿದ್ರೆ ಒಂದು ಕುಂತ್ಕೊಳ್ಳೋ ಒಂದು ಸ್ಟೂಲ್ ಬೇಕು, ಒಂದು ಬೆಂಚ್, ಒಂದು ಸ್ಟೂಲ್ ಹಾಕ್ಸ್ಕೊಡಿ ಅಂದರೆ ಅದಕ್ಕೂ ಅವ್ರು ಒಬ್ಲೈಸ್ ಮಾಡಲಿಲ್ಲ. ಈ ರೀತಿ ಒಂದು ರೀತಿ ಸಿದ್ದರಾಮಯ್ಯನವರು ಯಡಿಯೂರಪ್ಪನ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಬಹುಶಃ ಇದು ತಿರುಗುಮುರುಗಾಗುತ್ತೆ ಸಿದ್ದರಾಮಯ್ಯನವರೇ. ಇದಕ್ಕೂ ಮುನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಡಿಯೂರಪ್ಪ ಪ್ರತಿಭಟನೆ ವಿಚಾರ ಚರ್ಚೆಯಾಯಿತು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಡಿಯೂರಪ್ಪ ಧರಣಿ ಕೈಬಿಟ್ಟು ಬಂದ್ರೆ ಮಾತುಕತೆಗೆ ಸಿದ್ಧ ಎಂದರು. ಕಬ್ಬಿನ ಬೆಲೆ ಬಗ್ಗೆ ಚರ್ಚೆ, ಬೇರೆ ಬೆಳೆಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತೆ ಯಡಿಯೂರಪ್ಪನವ್ರು ಧರಣ ಮಾಡೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಧರಣ ಬಿಟ್ಟು ಕೈ ಬಿಡಿ ಅಂತ, ಚರ್ಚೆ ಮಾಡೋಣ ಬರ್ರಿ ಅಂತ ಹೇಳಿದ್ದೀವಿ. ಅವ್ರು ಚರ್ಚೆ ಮಾಡಿದ್ರೆ ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದೆ. ಮತ್ತೊಂದೆಡೆ BSY ನಡೆಗೆ ರಾಜ್ಯಪಾಲರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಧರಣಿ ನಡೆಸುತ್ತಿರೋದು ಸರಿಯಲ್ಲ ಅಂತ ಹಂಸರಾಜ್ ಭಾರದ್ವಾಜ್ ಅಭಿಪ್ರಾಯಪಟ್ಟಿದ್ದಾರೆ. What is doing? He has been a chief minister here, and he should allow the assembly to function. These parliamentary forums are to do business which are relevant to the people and for their welfare. So nobody should disturb parliamentary forum and put your point on the floor of the house. ಇದೆಲ್ಲದರ ಮಧ್ಯೆ ಯಡಿಯೂರಪ್ಪ NDA ಸಹವಾಸವೇ ಬೇಡ ಅಂತಿದ್ದಾರೆ. ಕಾದು ಕಾದು ಸಾಕಾದ ಯಡಿಯೂರಪ್ಪ ಬಿಜೆಪಿ ಪ್ರತಿಕ್ರಿಯೆಗೆ ಕಾಯದೆ ತೃತೀಯ ರಂಗದ ನಾಯಕರ ಜೊತೆ ಚರ್ಚೆ ನಡೆಸುತ್ತಾರೆ ಅನ್ನುವ ಮಾತುಗಳು ಆಪ್ತ ವಲಯದಲ್ಲಿ ಕೇಳಿಬರ್ತಾ ಇವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಒಂದ್ ಕಡೆ ಯಡಿಯೂರಪ್ಪ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸದನದ ಹೊರಗೆ ಕೂಡ ವಿವಿಧ ಸಂಘಟನೆಗಳು ಧರಣಿಯನ್ನು ಮಾಡಿದವು. ಉದ್ಯೋಗ ಖಾಯಮಾತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಸಹಾಯಕರು ಇವತ್ತು ಬೀದಿಗಿಳಿದಿದ್ರು. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಸುಮಾರು 10,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಬೃಹತ್ ಧರಣಿಯಿಂದಾಗಿ ಬೆಳಗಾವಿಯಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು. ಅನ್ನೋದು ನಮ್ಮ ಮನಸ್ಸಿನಲ್ಲಿ ಕೇವಲ ಒಂದು ಡೇಟ್ ಆಗಿ ಒಂದು ನಂಬರ್ ಆಗಿ ಉಳ್ಕೊಂಡಿಲ್ಲ. ಎಲ್ಲವೂ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳುತ್ತಿರಿದಾಗ ಯಾರು ಬಲಿ ಆಗ್ತಾ ಇದ್ರೆ ಜನ ಬಲಿ ಆಗ್ತಾ ಇದೆ. ಮುಂಬೈ ದುಸ್ವಪ್ನ, ಟೆರರಿಸಂ ರಾಜಕೀಯ, ಇಂದು ಸಂಜೆ 6:30ಕ್ಕೆ. ಸುದ್ದಿ ಇನ್ನೂ ಇದೆ, ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ